ಸದನದಲ್ಲಿ ದಕ್ಷಿಣ ಕನ್ನಡ ಬದಲು ಮಂಗಳೂರು ಅಂತ ಇಡಿ ಅನ್ನೋದು ಬಿಜೆಪಿಯವರ ಪ್ರಸ್ತಾಪ. ದಕ್ಷಿಣ ಕನ್ನಡ ಹೆಸರು ಬದಲಾವಣೆ ಆಗಬೇಕಂತೆ, ಮಂಗಳೂರು ಅಂತ ಇಡಿ ಅನ್ನೋ ನಿಟ್ಟಿನಲ್ಲಿ ಮಂಗಳೂರು ಜಿಲ್ಲೆ ಅಂತ ಕರೆಯೋಣ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಮನಗರ ಹೆಸರು ಬದಲಾವಣೆ ಮಾಡಿದ ಹಾಗೆ ಇಲ್ಲೂ ಮಾಡಿ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ಹರೀಶ್ ಪೂಂಜಾ ಆಗ್ರಹಕ್ಕೆ ಕರಾವಳಿ ಶಾಸಕರೆಲ್ಲ ಧ್ವನಿಗೂಡಿಸಿದ್ದಾರೆ. ಬಿಜೆಪಿ ಕರಾವಳಿ ಶಾಸಕರಿಂದ ಒಕ್ಕೋರಲಿನ ಒತ್ತಾಯ ಕೇಳಿ ಬಂದಿದೆ. ನೋಡಿ, ದಕ್ಷಿಣ ಕನ್ನಡ ಹೆಸರು ಬದಲಾವಣೆ ಆಗಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ. ಸದನದಲ್ಲಿ ದಕ್ಷಿಣ ಕನ್ನಡ ಬದಲು ಮಂಗಳೂರು ಅಂತ ಇಡಿ ಅನ್ನೋದು ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸ್ಥಳಗಳ ಹೆಸರು ಸಹ ಮಂಗಳೂರು ಎನ್ನುವಂಥ ಉಲ್ಲೇಖದಿಂದ ಇರುವಂಥದ್ದು ಮತ್ತು ಎಲ್ಲಿಯೂ ರಾಜ್ಯದ ಯಾವ ಭಾಗದಲ್ಲೂ ನಾವು ಮಂಗಳೂರಿನವರು ಅಂತ ಹೇಳಿ ಹೆಮ್ಮೆಯಿಂದ ಕರೆಸಿಕೊಳ್ಳತಕ್ಕಂಥ ಈ ಜಿಲ್ಲೆಯ ಜನ ನಾವು. ಆ ಕಾರಣದಿಂದಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ, ಪ್ರಾಯಶಃ ಈ ಕರ್ನಾಟಕದಲ್ಲಿ ಮೊದಲ ಕನ್ನಡ ಪತ್ರಿಕೆ ಯಾವುದು ಅಂತ ಕೇಳಿದ್ರು ಅದು ಸಹ ಮಂಗಳೂರು ಸಮಾಚಾರ. ಸೊ ಮಂಗಳೂರು ಎನ್ನುವಂಥ ಹೆಸರು ಜಗಜ್ಜಾಹೀರವಾಗಿರ್ತಕ್ಕಂಥ ಹೆಸರು. ಈ ಹೆಸರನ್ನು ಮಂಗಳೂರು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡಿದರೆ ಇನ್ನಷ್ಟು ಹೆಚ್ಚು ನಮ್ಮ ಜಿಲ್ಲೆಯ ಬ್ರ್ಯಾಂಡಿಂಗಿಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆಲ್ಲರಿಗೂ ಶಕ್ತಿ ಆಗ್ತದೆ ಈ ಒಂದು ಹೆಸರನ್ನು ಮರುನಾಮಕರಣ ಮಾಡಬೇಕೆನ್ನುವಂಥದ್ದು ಜಿಲ್ಲೆಯ ಹಲವು ಸಂಘಟನೆಗಳು ಮತ್ತು ಜನರ ಅಭಿಪ್ರಾಯ. ಸಚಿವರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ಸಚಿವರು ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಮಂಗಳೂರು ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ಸಂಬಂಧ ಸದರಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಪರ ಹಾಗೂ ವಿರೋಧ ಮನವಿಗಳು ಸ್ವೀಕೃತವಾಗಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ ವರದಿ ಬಾಕಿ ಇದ್ದು ಸರ್ಕಾರದಲ್ಲಿ ಪ್ರಸ್ತಾವನೆ ಸ್ವೀಕೃತಗೊಂಡಿರುವುದಿಲ್ಲ ಎನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಚಿವರಿಗೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕಾದ್ರೆ ಒಂದು ಪಾರ್ಟಿ, ವಿಶೇಷವಾಗಿ JDSನವರು ಪ್ರಬಲವಾಗಿ ವಿರೋಧ ಮಾಡಿದರು. ಆದ್ರೂ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಿವಿಡೆ ಕಿಮ್ಮತ್ತನ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದೇನೋ ಇಂಟೆನ್ಷನ್ ಇತ್ತು, ಆ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಮುಂದುವರೆದರು. ನಾನು ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಇರ್ರೆಸ್ಪೆಕ್ಟಿವ್, ನಾನಿವತ್ತು ಇಲ್ಲಿ ಪಾರ್ಟಿಯ ಬಗ್ಗೆ ಮಾತಾಡ್ತೇನೆ ಅಂತ ಹೇಳೋದಿಲ್ಲ, ಭಾರತೀಯ ಜನತಾ ಪಾರ್ಟಿ ಪೂರ್ಣವಾಗಿ ಮಂಗಳೂರು ಜಿಲ್ಲೆ ಎನ್ನುವಂಥದ್ದನ್ನು ನಾಮಕರಣ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿಯೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ನೀವು ಈ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ ಇದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ಸಹ ಈ ಸದನದಲ್ಲಿ ತಿಳಿಸಿ ಸರ್ಕಾರಕ್ಕೆ ಹೆಚ್ಚು ಒತ್ತಡವನ್ನು ಹಾಕಿ ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಬೇಕೆನ್ನುವಂಥ ಆಗ್ರಹವನ್ನು ಈ ಸದನದ ಮೂಲಕ ಮಾಡಲಾಗಿದೆ. ಮಂಗಳೂರು ಅಂತ ಹೇಳಿದ್ರೆ ತಾಯಿ ಮಂಗಳಾಂಬಿಕೆಯ ಷಷ್ಠಿಯಾದಂಥ ನಗರ, ಪರಶುರಾಮ ಷಷ್ಠಿ. ಹಾಗಾಗಿ ಇದಕ್ಕೆ ಪರಶುರಾಮ ಷಷ್ಠಿ ಆದಂಥದ್ದು ನಮ್ಮ ತುಳುನಾಡಿಗೆ ಮಂಗಳೂರು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡ್ ಮಂಗಳೂರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ. ಈಗ ಉದಾಹರಣೆಗೆ ನೀವು ತಿಳ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆ ತಿಳ್ಕೊಳ್ಳಿ. ಉಡುಪಿಗೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಜಿಲ್ಲೆ, ನೀವು ತುಮಕೂರಿಗೆ ತುಮಕೂರು ಜಿಲ್ಲೆ, ಬೆಂಗಳೂರಿಗೆ ಬೆಂಗಳೂರು ಜಿಲ್ಲೆ, ಹಾಸನಗೆ ಹಾಸನ ಜಿಲ್ಲೆ, ಶಿವಮೊಗ್ಗಕ್ಕೆ ಶಿವಮೊಗ್ಗ ಜಿಲ್ಲೆ. ಈ ರೀತಿಯಲ್ಲಿ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಉತ್ತರ ಕನ್ನಡದವರು ಆ ರೀತಿ ಪ್ರಸ್ತಾವನೆ ಕೊಡ್ಲಿದ್ದೀವಿ, ನಮ್ದೇನೋ ಉತ್ತರ ಅಭ್ಯಂತರ ಇಲ್ಲ. ಆದರೆ ನಾನು ಹೇಳುವಂಥದ್ದು ಇಷ್ಟೇನಂತ ಕೇಳಿದ್ರೆ, ನಾವು ಬ್ರಿಟಿಷರು ಪೋರ್ಚುಗೀಸರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವರ ಹೆಸರನ್ನು ಇನ್ನೂ ಉಳ್ಕೊಂಡಿಸ್ಕೊಳ್ಳುವಂಥ ಮಾನಸಿಕತೆ ಬರಬಾರ್ದು, ಆ ದಾಸ್ಯದ ಮಾನಸಿಕತೆ ಬರಬಾರ್ದು ಅಂತ ಹೇಳೋ ಕಾರಣ ಇವತ್ತು ಸ್ಪೀಕರ್ ಅವರು ಈ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಬೇಡಿಕೆ ಏನು ಅಂತ ಕೇಳಿದ್ರೆ, ಹೇಗೆ ರಾಮನಗರವನ್ನು ಬೆಂಗಳೂರು ಸೆಂಟ್ರಲ್ ಮಾಡಿದ್ರು ಅದೇ ರೀತಿಯಲ್ಲಿ ಸರ್ಕಾರ ಬಹಳ ಉತ್ಸಾಹದಿಂದ ಅದನ್ನ ಯಶಸ್ವಿಯಾಗಿ ಅವರಿಗೆ 1 ತಿಂಗಳಲ್ಲೋ 2 ತಿಂಗಳಲ್ಲಿ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ ಇಟ್ಟು, ಅದೇ ರೀತಿಯಲ್ಲಿ ಇದನ್ನ ಕೂಡ ಮಂಗಳೂರು ಜಿಲ್ಲೆ ಅಂತ ಮಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಿದ್ದೇವೆ, ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಮಂಗಳೂರು ಅಂತ ಹೇಳಿದ್ರೆ ತಾಯಿ ಮಂಗಳಾಂಬಿಕೆಯ ಷಷ್ಠಿಯಾದಂಥ ನಗರ, ಪರಶುರಾಮ ಷಷ್ಠಿ. ಹಾಗಾಗಿ ಇದಕ್ಕೆ ಪರಶುರಾಮ ಷಷ್ಠಿ ಆದಂಥದ್ದು ನಮ್ಮ ತುಳುನಾಡಿಗೆ ಮಂಗಳೂರು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಬ್ರ್ಯಾಂಡ್ ಮಂಗಳೂರು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ನಮಗೆ ಅವಕಾಶಗಳಾಗುತ್ತೆ. ಈಗ ಉದಾಹರಣೆಗೆ ನೀವು ತಿಳ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆ ತಿಳ್ಕೊಳ್ಳಿ. ಉಡುಪಿಗೆ ಉಡುಪಿ ಜಿಲ್ಲೆ, ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಜಿಲ್ಲೆ, ನೀವು ತುಮಕೂರಿಗೆ ತುಮಕೂರು ಜಿಲ್ಲೆ, ಬೆಂಗಳೂರಿಗೆ ಬೆಂಗಳೂರು ಜಿಲ್ಲೆ, ಹಾಸನಗೆ ಹಾಸನ ಜಿಲ್ಲೆ, ಶಿವಮೊಗ್ಗಕ್ಕೆ ಶಿವಮೊಗ್ಗ ಜಿಲ್ಲೆ. ಈ ರೀತಿಯಲ್ಲಿ
ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಉತ್ತರ ಕನ್ನಡದವರು ಆ ರೀತಿ ಪ್ರಸ್ತಾವನೆ ಕೊಡ್ಲಿದ್ವಿ, ನಮ್ದೇನೋ ಉತ್ತರ ಅಭ್ಯಂತರ ಇಲ್ಲ. ಆದರೆ ನಾನು ಹೇಳುವಂಥದ್ದು ಇಷ್ಟೇನಂತ ಕೇಳಿದ್ರೆ, ನಾವು ಬ್ರಿಟಿಷರು ಪೋರ್ಚುಗೀಸರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವರ ಹೆಸರನ್ನು ಇನ್ನೂ ಉಳ್ಕೊಂಡಿಸ್ಕೊಳ್ಳುವಂಥ ಮಾನಸಿಕತೆ ಬರಬಾರ್ದು, ಆ ದಾಸ್ಯದ ಮಾನಸಿಕತೆ ಬರಬಾರ್ದು ಅಂತ ಹೇಳೋ ಕಾರಣ ಇವತ್ತು ಸ್ಪೀಕರ್ ಅವರು ಈ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಬೇಡಿಕೆ ಏನು ಅಂತ ಕೇಳಿದ್ರೆ, ಹೇಗೆ ರಾಮನಗರವನ್ನು ಬೆಂಗಳೂರು ಸೆಂಟ್ರಲ್ ಮಾಡಿದ್ರು ಅದೇ ರೀತಿಯಲ್ಲಿ ಸರ್ಕಾರ ಬಹಳ ಉತ್ಸಾಹದಿಂದ ಅದನ್ನು ಯಶಸ್ವಿಯಾಗಿ ಅವರಿಗೆ ಒಂದು